ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಆ ಕಡೆ ಕಡೆ ನೋಡ್ತಿದ್ಯಾ? ಹೇಳ್ತಾ ಇಲ್ವೋ? ಹೇಳ್ತೀನಿ ಸರ್, ಹೇಳ್ತೀನಿ. ಹೇಳು, ಯಾರು? ಅನುಪಮ ಅವರು ಸರ್, ಅನುಪಮ ಅವರು ಸರ್. ಏಯ್ 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 ಮುಗೀತು ನಿನ್ ಕತೆ. ಸುಳ್ಳು ಆಫೀಸರ್. ನಮ್ಮಮ್ಮ ಯಾಕೆ ಹಾಗೆ ಮಾಡು ಅಂತಾರೆ? ನಿಜ ಹೇಳು. ನಿಜನೇ ಸರ್, ಅನುಪಮ ಅವ್ರು ಹೇಳಿದಕ್ಕೆ ನಾನು ಮಾಡಿದ್ದು. ಆದ್ರೆ ಅವ್ರ ಹೆಸರನ್ನ ಹೇಳ್ಬೇಡ ಅಂತ ಹೇಳಿದ್ರು. ಭಯದಲ್ಲಿ ಬಾಯಿ ತಪ್ಪಿ ಹೇಳ್ಬಿಟ್ಟೆ ಸರ್. ಹೇಳಿಲ್ವಾ? ನಾನು ಹೇಳಿಲ್ವಾ ಶೌರ್ಯ? ಇವಾಗ ಏನಂತ್ಯ? ಅಯ್ಯೋ ಅಯ್ಯೋ ಅಯ್ಯೋ, ಕೊನೆಗೆ ಎಳೆ ಮಗುನು ಕೂಡ ಬಿಡ್ಲಿಲ್ವಲ್ಲ ನೀನು. ಎಷ್ಟು ಕೀಳ್ ಮಟ್ಟಕ್ಕೆ ಇಳ್ದಿದ್ಯಾ ಅನುಪಮ. ನೀನು ಮಾಡಿರೋ ಕರ್ಮಕ್ಕೆ ಸರಿಯಾಗಿ ಸಿಕ್ಕಾಕೊಂಡಿದ್ಯಾ ನೀನು. ಇದು ನಿಮ್ ಬುದ್ಧಿ? ಇಲ್ಲ ಶೌರ್ಯ, ನಿಜವಾಗ್ಲೂ ನಾನು ಹೇಳಲಿಲ್ಲ. ಒಪ್ಕೊಳ್ಳಿ ಅಮ್ಮ, ನೀವು ದುಡ್ಡು ಕೊಟ್ಟಿದ್ದಕ್ಕೆ ತಾನೇ ನನ್ ಮಗುನ್ ತಗೊಂಡು ಹೋಗಿದ್ದು. ಏಯ್, ಏನೇ ಹೇಳ್ತಿದ್ಯಾ? ನಿಜ ಹೇಳು, ಯಾರು ಹೀಗ್ ಮಾಡೋದಕ್ಕೆ ಹೇಳಿದ್ದು? ಹೇಳಿದ್ನಲ್ಲಮ್ಮ, ಅನುಪಮ ಅವರೇ. ಏಯ್, ಇನ್ನೊಂದ್ಸಲ ಅನುಪಮನ್ ಹೆಸರು ಹೇಳಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೇಳು, ನಿಜ ಹೇಳು. ನನಗೆ ಅರ್ಥ ಆಗದೆ ಕೇಳ್ತಿದ್ದೀನಿ, ಇನ್ನು ಎಷ್ಟು ಸಲ ಹೇಳ್ಬೇಕಮ್ಮ? ಶೌರ್ಯ, ನೀನು ಮಾಡ್ಬೇಕಾಗಿರೋ ಕೆಲಸ ಮಾಡು. ಈ ಮಗು ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಶೌರ್ಯ, ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ನಾನ್ ಯಾಕೆ ಈ ತರ ಕೆಲಸ ಮಾಡೋಕ್ ಹೇಳಿ? ನಮ್ಮಮ್ಮ ಸುಳ್ಳು ಹೇಳಲ್ಲ ಆಫೀಸರ್. ಸಾಕ್ ನಿಲ್ಸಿ. ನಿಮ್ಮ ಅಮ್ಮ ಮಗಳ ಡ್ರಾಮಾನ ಇಬ್ರು ಒಂದೇನೆ. ನನ್ ಸಂಪದ ನನ್ನಿಂದ ದೂರ ಮಾಡಿದ್ ಸಾಲ್ದ? ಈಗ ನನ್ನ ಮಗುನು ನನ್ನಿಂದ ದೂರ ಮಾಡಕ್ ನೋಡ್ತಿದ್ದೀರಾ? ಇಲ್ಲ ಶೌರ್ಯ, ನಾನು ಇವಳನ್ನ ನೋಡ್ತಿರೋದು ಇದೇ ಮೊದಲನೇ ಸಾರಿ. ಸಿಕ್ಕಾಕೊಂಡ ಮೇಲೆ ಎಷ್ಟು ಹೇಳಿದ್ರು ಲಾಭ ಇಲ್ಲ ಅನುಪಮ ಅವರೇ. ಹೀಗ್ ಮಾಡಿರೋರ್ನ ಬಿಡಲ್ಲ ಅಂತ ಹೇಳದ್ನಲ್ಲ, ಬಿಡಲ್ಲ ಅಷ್ಟೇ. ನನ್ನ ಮಗು ತಂಟೆಗೆ ಬಂದ್ರೆ ನಾನ್ ಸುಮ್ನಿರಲ್ಲ. ಪ್ರಶಾಂತ್, ಇಬ್ರನ್ನು ಜೀಪ್ ಹತ್ಸೋ. ಶೌರ್ಯ, ಏನ್ ಮಾಡ್ತಿದೀಯಾ? ನಾನ್ ಮಾಡ್ತಿರೋದು ಸರಿನೇ ಅಪ್ಪ. ಇನ್ನೀ ವಿಷಯದಲ್ಲಿ ಯಾರೇ ಮಾತಾಡಿದ್ರು ನಾನು ಕೇಳೋದಿಲ್ಲ. ಪ್ರಶಾಂತ್, ಕರ್ಕೊಂಡು ಹೋಗೋ. ಕಾನ್ಸ್ಟೇಬಲ್, ಅವಳನ್ನ ಕರ್ಕೊಂಡು ಹೋಗಿ. ಪ್ರಶಾಂತ್, ನೀವ್ ಇವಳನ್ನ ಕರ್ಕೊಂಡು ಹೋಗಿ. ನಾನು ಇವ್ರಿಗೆ ಸ್ಪೆಷಲ್ ಆಗಿ ಬೇಡಿ ಹಾಕಿ ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಹೋಗಿ. ಓಕೆ ಸರ್. ನಡಿ. ಬೇಡಿ ಹಾಕಿ ಕರ್ಕೊಂಡು ಹೋಗ್ಬೇಕಾ ಅಥವಾ ನೀವೇ ಬರ್ತೀರಾ ಅನುಪಮ ಅವರೇ? ಮಗನೇ ಶೌರ್ಯ, ಹೆಸರು ಹಿಡಿದು ಕರೆಯೋ ಸ್ಥಾನಕ್ಕೆ ಬಂದಿದ್ಯಾ ಸರಿ. ಅನುಪಮನ್ನ ಅಮ್ಮ ಅಂತ ಮೊದಲನೇ ಸಲ ಕರೆದಿದ್ದು ನೀನು. ನಿಮ್ಮಮ್ಮ ಒಬ್ಳು ಬಿಟ್ರೆ ಎಲ್ರು ಅವಳಿಗೆ ಅಮ್ಮನ ಸ್ಥಾನ ಕೊಟ್ಟಿದ್ದಾರೆ. ಏನಮ್ಮ ಅವಳು ದೊಡ್ಡತನ? ಬಾಯ್ ಮುಚ್ಚು, ಬಾಯ್ ಮುಚ್ಚು, ಮಾತಾಡ್ಬೇಡ. ಅಮ್ಮನಿಗೆ ವಂಚಿಸೋ ಗುಣ ಇರೋದಿಲ್ಲ ಶೌರ್ಯ, ವರ ಕೊಡೋ ಸ್ವಭಾವ ಇರುತ್ತೆ. ಅಮ್ಮ ತನ್ನ ಪ್ರೀತಿನ ಅಮೃತದ ಹಾಗೆ ಎಲ್ಲರಿಗೂ ಹಂಚ್ತಾಳೆ ಹೊರತು ವಿಷಾನ ಹಂಚಲ್ಲಪ್ಪ.
ಶೌರ್ಯ, ಅನುಪಮ ನೀನ್ ಅಂದ್ಕೊಂಡಿರೋ ಹಾಗಲ್ಲಪ್ಪ. ನಿನ್ಗೆಲ್ಲ ವಿಚಾರಗಳು ಗೊತ್ತಿರೋದೆ. ಅನುಪಮ ಅಂತ ತಪ್ಪ್ಯಾವತ್ತೂ ಮಾಡಲ್ಲ. ಹೌದು ಆಫೀಸರ್, ನಾನೇನು ಅವ್ರ ಹೆತ್ತ ಮಗಳ. ಆದ್ರೆ ಅತ್ತೆಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಅಷ್ಟೇ. ಯಾಕೆ? ಮಗು ಅಂದ್ರೆ ಅಮ್ಮಂಗೆ ತುಂಬಾ ಇಷ್ಟ, ಪ್ರಾಣ. ನಿಮಗ್ ಗೊತ್ತಿಲ್ವಾ ಆಫೀಸರ್, ಮಗುಗೆ ಏನೇ ಚಿಕ್ಕ ನೋವಾದ್ರೂ ಅವರಿಂದ ಸಹಿಸೋಕಾಗಲ್ಲ. ಮಗುಗೆ ಯಾವುದೇ ರೀತಿಯಲ್ಲಿ ನೋವಾಗಬಾರ್ದು ಅಂತ ಅಮ್ಮ ಕಷ್ಟ ಪಡ್ತಿದ್ದಾಳೆ ಆಫೀಸರ್. ಯಾವ ಕಷ್ಟನೂ ಆಗ್ಬಾರ್ದು ಅಂತ ಸಮಯಕ್ಕೆ ಸರಿಯಾಗಿ ಎಲ್ಲ ಆಗ್ಬೇಕು ಅನ್ನೋ ಹಾಗೆ ನೋಡ್ಕೋತಾಳೆ. ಮಗು ಹತ್ರನೇ ಸಂಕಟ ಪಡುವಂತ ಅಮ್ಮ ಇನ್ ದೂರ ಮಾಡ್ಬೇಕಂತ ಯಾಕೆ ಅನ್ಕೋತಾಳೆ ಆಫೀಸರ್? ಮಗು ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿರೋ ಅಮ್ಮ ಕಿಡ್ನಾಪ್ ಮಾಡಕ್ ಯಾಕೆ ಹೇಳ್ತಾಳೆ ಆಫೀಸರ್? ಪ್ಲೀಸ್ ಆಫೀಸರ್, ಅರ್ಥ ಮಾಡ್ಕೊಳ್ಳಿ ಆಫೀಸರ್. ಪ್ಲೀಸ್ ಆಫೀಸರ್, ಪ್ಲೀಸ್ ಪ್ಲೀಸ್ ಆಫೀಸರ್. ನಿಮ್ ನಿರ್ಧಾರನ ಬದಲಾಯಿಸ್ಕೊಳ್ಳಿ ಪ್ಲೀಸ್. ಅಮ್ಮನ ಕರ್ಕೊಂಡು ಹೋಗ್ಬೇಡಿ ಆಫೀಸರ್, ಪ್ಲೀಸ್ ಆಫೀಸರ್, ಪ್ಲೀಸ್ ಆಫೀಸರ್. ಸರಿ. ಏನು 4 ಹನಿ ಕಣ್ಣೀರ್ ನೋಡ್ತಿದ್ದ ಹಾಗೆ ಕರ್ಗೋ ಹೋಗ್ಬಿಟ್ಯಾ? ಕಾಲ್ ಹಿಡ್ಕೊಂಡ್ಲು ಅಲ್ವೇನಮ್ಮ? ಹಿಡ್ಕೊಂಡ್ರೆ ಜೈಲಿಗೆ ಹಾಕಲ್ವಾ? ಶಿಕ್ಷೆ ಕೊಡಲ್ವಾ? ಬಿಡಲ್ಲ ಅಂತ ಅಷ್ಟೆಲ್ಲ ಹೇಳಿ ಇವಾಗ ಯಾಕೋ ಬಿಡ್ತಾ ಇದ್ಯಾ? ಶೌರ್ಯನೇ ಬಿಡ್ತೀನಿ ನನ್ನ ಮೇಲೆ ಲಿಂಗ್ ಯಾಕೆ? ಯಾಕ? ನನ್ನ ಮಗ ಮಾತಿಗೆ ನಿಲ್ತಾನೆ ಅಂತ ಅನ್ಕೊಂಡಿದ್ದೆ. ಧರ್ಮನ ಕಾಪಾಡೋದಿಕ್ಕೆ ಅಧರ್ಮನ ಶಿಕ್ಷಿಸ್ತಾನೆ ಅಂತ ಅನ್ಕೊಂಡಿದ್ದೆ. ಹೇಗ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಜೈಲಿಗೆ ಹಾಕಲ್ಲ ಅಂತ ಹೇಳದ್ನೆ ಹೊರತು ಶಿಕ್ಷೆ ಕೊಡಲ್ಲ ಅಂತ ಹೇಳಿಲ್ವಲ್ಲ. ಆಫೀಸರ್, ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಸುಮ್ನೆ ಅಂತೂ ಬಿಡೋದಿಲ್ಲ. ಮಾಡ್ದಿರೋ ತಪ್ಪಿಗೆ ಶಿಕ್ಷೆನ ಹೇಗೆ ಅನುಭವಿಸ್ತಾಳೆ? ತಪ್ಪು ಮಾಡಿಲ್ಲ ಅಂತ ನೀವ್ ಹೇಗೆ ಹೇಳ್ತೀರಾ? ಅಫ್ಕೋರ್ಸ್ ನಿಮ್ಮ ಮಗಳಾಗಿದ್ದಕ್ಕೆ ನಿಮಗೆ ಒಳ್ಳೆಯವ್ರ ಥರನೇ ಕಾಣಿಸ್ತಾರೆ. ನಮಗ್ ಹಾಗೆ ಕಾಣಿಸ್ಬೇಕು ಅಂತೇನಿಲ್ವಲ್ಲ. ನೀವ್ ಹಾಗೆ ನೋಡೋದನ್ನ ಬಿಟ್ಟಿದ್ದೀರಾ ಅಲ್ವಾ? ಈಗ ಮಾತುಕತೆ ಎಲ್ಲ ಬೇಡ. ನಾನು ಕೊಡೋ ಶಿಕ್ಷೆಗೆ ಒಪ್ಕೊಂಡ್ರೆ ಮಾತ್ರ ಸ್ಟೇಷನ್ಗೆ ಕರ್ಕೊಂಡು ಹೋಗಲ್ಲ. ಇಲ್ಲ ಅಂದ್ರೆ ಜೈಲ್ ಪಾಲಾಗ್ಲೇಬೇಕು. ಡಿಸೈಡ್ ಮಾಡ್ಕೊಳ್ಳಿ, ಶಿಕ್ಷೆನ ಜೈಲ? ನನಗ್ ಶಿಕ್ಷೆ ಕೊಡೋದ್ರಿಂದ ನಿನಗ್ ಸಂತೋಷ ಆಗತ್ತೆ ಅನ್ನೋದಾದ್ರೆ ನೀನ್ ಏನೇ ಶಿಕ್ಷೆ ಕೊಟ್ರು ಸರಿ, ನಾನು ಸಂತೋಷವಾಗಿ ಅನುಭವಿಸ್ತೀನಿ. ಯೋಚನೆ ಮಾಡಿ ಅಂತ ತಾನೇ ಹೇಳ್ತಾ ಇದ್ದೀನಿ. ಆಮೇಲೆ ಆಗಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಲೇಬೇಕಾಗತ್ತೆ. ಏನ್ ಆಫೀಸರ್ ಇದು? ಅಮ್ಮ ನೀನ್ ಕೂಡ ಏನಮ್ಮ? ನೀನ್ ಸುಮ್ನೆ ಇರು ಕಲ್ಯಾಣಿ. ನೀನ್ ಹೇಳು ಶೌರ್ಯ, ನಿನ್ ಕೋಪ ಹೋದ್ರೆ ನನ್ಗಷ್ಟೇ ಸಾಕು. ಬೇಗ ಶಿಕ್ಷೆ ಏನು ಅಂತ ಹೇಳು. ಹೇಳ್ತೀನಮ್ಮ, ವೆಯ್ಟ್ ಮಾಡು.
ಅಲ್ಲಿಡಿ. ಏನೋ ಅದು? ಅಕ್ಕಿ ಮೂಟೆ. ಈ ಅನುಪಮ ಅವರು ಆ 2 ಮೂಟೆ ಅಕ್ಕಿನ ವರ್ಲ್ಕಲ್ಲಲ್ಲಿ ಬೀಸಿ ಹಿಟ್ ಮಾಡಬೇಕು. ಇದೇನು ಶೌರ್ಯ? ಇದ್ರಲ್ಲಿ ಶಿಕ್ಷೆ ಏನಿದೆ? ದಿನಕ್ಕೆ 1 kg ಹಿಟ್ ಮಾಡ್ಕೊಂಡು ಕೂತಿರ್ತಾಳೆ. ಹಿಟ್ ಮಾಡಬೇಕಾಗಿರೋದು ನಾಳೆ ಬೆಳಕು ಹರಿಯೋಷ್ಟ್ರಲ್ಲಿ. ನೋಡಿ ಅನುಪಮ ಅವರೇ, ನಾಳೆ ಬೆಳಗಾಗುವಷ್ಟರಲ್ಲಿ ಇದು ಅಕ್ಕಿಯಾಗಿ ಕಾಣಿಸ್ಬಾರ್ದು, ಹಿಟ್ಟಾಗಿ ಕಾಣಿಸ್ಬೇಕು. ಶೌರ್ಯ, ಇದು ಒಳ್ಳೇದಲ್ಲ. ನಾನೇನು ಬಲವಂತ ಮಾಡಲಿಲ್ಲ, ಮೊದಲೇ ಹೇಳಿದ್ದೀನಿ. ಆಗಲ್ಲ ಅಂದ್ರೆ ಕಿಡ್ನಾಪ್ ಕೇಸ್ ಹಾಕ್ತೀನಿ, ಜೈಲಿಗೆ ಕಳಿಸ್ತೀನಿ ಅಷ್ಟೇ. ಬೆಳಗ್ಗೆ ಆಗೋದ್ರೊಳಗೆ ಹೇಗ್ ಮುಗಿಯುತ್ತೆ ಅನ್ಕೋತೀಯ? ಅದ್ ನನಗೆ ಅವಶ್ಯಕತೆ ಇಲ್ಲ ಶಿವಪಾರ್ವತಿ ಅವರೇ. ಅಷ್ಟರೊಳಗೆ ಮಾಡಲಿಲ್ಲ ಅಂದ್ರೆ ಜೈಲಿಗೇನೆ. ಅಷ್ಟೇ ಅಷ್ಟೇ, ಕರೆಕ್ಟಾಗೆ ಹೇಳಿದಾನೆ. ಹೇಳು ಅನುಪಮ, ಅದನ್ನ ಹಿಟ್ಟು ಮಾಡ್ತೀಯಾ ಇಲ್ಲ ಜೈಲಿಗೆ ಹೋಗ್ತೀಯಾ? ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನು ಅಂದ್ರೆ, ಯಾರು ಹೆಲ್ಪ್ ಮಾಡೋ ಹಾಗಿಲ್ಲ, ಅನುಪಮ ಅವರು ಒಬ್ರೇ ಮಾಡಬೇಕು. ಡೀಲ ನೋಡಿಲ್ಲ. ಡೀಲ್ ಆಫೀಸರ್. ನೀನ್ ಬಾಯಿ ಮುಚ್ಚೋ. ನೀವೇ ಹೇಳಬೇಕು. ಓಕೆ, ಕತ್ಲಾಗ್ತಾ ಇದೆ, ಒಳಕಲ್ ತರಿಸ್ಕೊಳ್ಳಿ, ನಾನು ವಾಚ್ ಮಾಡ್ತಾ ಇರ್ತೀನಿ. ಪಲ್ಲವಿ, ಅಮ್ಮ ಸ್ವಲ್ಪ ಕುಡಿಯಕ್ ನೀರು ಕೊಡ್ತೀಯಾ? ಸರಿ, ತರ್ತೀನಮ್ಮ. ಮನೆಯಲ್ಲಿ ಇಷ್ಟು ಜನ ಇದ್ರು ಅಮ್ಮಂಗ್ ಸಹಾಯ ಮಾಡೋಕೆ ಯಾರೂ ಇಲ್ಲ. ನನ್ನಿಂದ ನೋಡಕ್ಕಾಗ್ತಿಲ್ಲ, ಏನ್ ಮಾಡೋದು? ತಗೊಳ್ಳಿಮ್ಮ. ಕಂದ ಶೌರ್ಯ, ತಿನ್ನೋದಕ್ಕೇನಾದ್ರೂ ತಗೊಂಡ್ ಬರ್ಲಾ? ಊಟ ಕೂಡ ಮಾಡಿಲ್ವಲ್ಲೋ? ಬೇಡಮ್ಮ. ಓಹೋ, ನಾವು ಮಲ್ಕೊಂಡ್ರೆ ಶಿಕ್ಷೆ ಅನುಭವಿಸೋರು ಮಲ್ಕೊಂಡ್ಬಿಡ್ತಾರೆ ಅಂತನಾ? ಎಷ್ಟು ಬುದ್ಧಿ ಇದೆಯೋ ನಿನ್ಗೆ?
ಅದಕ್ಕೆ ನನ್ನ ಮಗ ಪೊಲೀಸ್ ಆಫೀಸರ್ ಆಗಿರೋದು. ಏನ್ ಮಾಡಿದ್ರೆ ಇವ್ರು ಸುಮ್ಮನೆ ಆಗ್ಬೋದು? ಹಾ, ರಾತ್ರಿ ಹೊತ್ತು ಹಾಲು ಕುಡಿದ್ರೆ ನಿದ್ದೆ ಬರುತ್ತೆ ಅಂತ ಅಮ್ಮ ಹೇಳ್ತಾ ಇರ್ತಾಳಲ್ಲ, ಅದನ್ನೇ ಮಾಡ್ತೀನಿ. ನೀವು ಊಟ ಮಾಡಿಮ್ಮ. ಬೇಡ ಚಿನ್ನಿ, ನಾನೇನು ಊಟ ಅನ್ಬಿಡಿ ಅಂತ ಹೇಳಲಿಲ್ಲ. ನಿನ್ ಒಳ್ಳೆ ಮನಸ್ಸು ನೋಡಿ ತಿಂದಷ್ಟೇ ಸಂತೋಷ ಆಯ್ತು. ನನಗೇನು ಬೇಡ. ಹೋಗ್ಲಿ ಬಿಡು ಶೌರ್ಯ, ನಮಗ್ ಬೇಕಾಗಿರೋದನ್ನ ನಾವು ಹುಷಾರಾಗಿ ನೋಡೋಣ. ಒಳ್ಳೆ ಬುದ್ಧಿನೇ ಕಲ್ತಿದ್ದೀರಾ. ನೀನೇನ್ ತಲೆ ಕೆಡ್ಸ್ಕೋಬೇಡ ಶೌರ್ಯ, ನಮ್ ದೃಷ್ಟಿ ಪೂರ್ತಿ ಅಲ್ಲೇ ಇರ್ಬೇಕು. ಹಾಲು ಆಫೀಸರ್, ಬೆಳಗಾಗುವವರೆಗೂ ಹಾಗೆ ಇರ್ಬೇಕಲ್ವಾ? ಕುಡೀರಿ. ಬೇಕಾಗಿಲ್ಲ. ಯಾಕೆ? ಹಾಲು ಕುಡಿದ್ರೆ ನಿದ್ದೆ ಬಂದ್ಬಿಡುತ್ತೆ ಅನ್ಕೋತಿದ್ದೀರಾ? ನಿಮಗ್ ನಿಮ್ ಮೇಲೆ ನಂಬಿಕೆ ಇಲ್ವಾ? ಎಸ್, ನೀವ್ ಹಾಲು ಕುಡಿಯೋ ಹಾಗೆ ಹೇಗ್ ಮಾಡೋದು ಅಂತ ನನಗ್ ಗೊತ್ತಿಲ್ವಾ ಆಫೀಸರ್? ಮಾವ, ತಗೊಳ್ಳಿ. ಏನು, ನಾನು ಮನುಷ್ಯಲ ಕಾಣಿಸ್ತಾ ಇಲ್ವಾ? ಕುಡಿಯಲ್ವೇನೋ ಅನ್ಕೊಂಡೆ ಅತ್ತೆ. ಎಲ್ಲದಕ್ಕೂ ಕೋಪ ಮಾಡ್ಕೋತಿರಲ್ಲ. ತಗೊಳ್ಳಿ. ನಾವು ಮಲ್ಕೋತೀವಿ ಅಂತ ತಂದಿದ್ದಾಳೆ. ಹಾಲು ಕುಡಿದ ತಕ್ಷಣ ಮಲ್ಕೊಳ್ಳೋದಿಕ್ಕೆ ಎಳೆ ಮಕ್ಕಳ ನಾವು? ಅದು ಕಲ್ಯಾಣಿಗೆ ಗೊತ್ತಿಲ್ಲ, ಬುದ್ಧಿವಂತೆ ಅನ್ಕೊಂಡಿದ್ದಾಳೆ. ಇಷ್ಟೊತ್ತಾದ್ರೂ ಇವರೆಲ್ಲ ಯಾಕಿನ್ನೂ ಮಲಗಿಲ್ಲ? ಈ ಪ್ಲಾನ್ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಏನ್ ಮಾಡೋದು? ಹಾ, ನನ್ನ ಗೈಡ್ ಮಾಡಕ್ಕೆ ಯೂಟ್ಯೂಬ್ ಇದೆಯಲ್ಲ.
ಇಷ್ಟೊತ್ತಾದ್ರೂ ಅರ್ಧ ಮೂಟೆನೂ ಪುಡಿ ಮಾಡಿಲ್ಲ. ಇನ್ನು ಪೂರ್ತಿ ಪುಡಿ ಹೇಗ್ ಮಾಡ್ತಾಳೆ? ಹೋಗ್ತೀಯ ಅನುಪಮ ನಾಳೆ ಜೈಲಿಗೆ? ಓಕೆ, ಒಣ ಚಾಕಾಯಿ ಪುಡಿ ಮನೇಲಿದ್ದೆ ಅಲ್ವಾ, ಅದನ್ನೇ ಹಾಕ್ತೀನಿ. ಮತ್ತೆ ಹಾಲು ಅಂದ್ರೆ ಅನುಮಾನ ಬರ್ಬೋದು, ಹೆಸರು ಬದಲಾಯಿಸ್ತೀನಿ. ಒಂದು ಸಲ ನನ್ ಮಗ ತೀರ್ಮಾನ ತಗೊಂಡಿದ್ದಾನೆ ಅಂದ್ರೆ ಅದನ್ನ ಬದಲಾಯಿಸೋ ಚಾನ್ಸೇ ಇಲ್ಲ ರೀ. ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದಾನೆ, ಅನ್ಭವಿಸ್ಲೇಬೇಕು ಅಷ್ಟೇ. ನೀವು ಬದಲಾಗಲ್ಲ. ಏನು? ಬಾದಾಮಿ ಹಾಲು ಆಫೀಸರ್. ಏನು ತುಂಬಾ ಸೇವೆ ಮಾಡ್ತಿದ್ಯಾ? ಆಫೀಸರ್ ಯಾವತ್ತೂ ಫ್ರೀಯಾಗಿ ಸಿಗದಿರೋರು ಇವತ್ ಸಿಕ್ಕಿದ್ದಾರೆ. ಇಷ್ಟಾದ್ರೂ ಸೇವೆ ಮಾಡಬಾರ್ದಾತ್ತೆ. ನಿಮ್ಗೂ ತಗೊಂಡ್ ಬಂದಿದ್ದೀನಿ, ಬೇಜಾರ್ ಮಾಡ್ಕೋಬೇಡಿ. ತಗೊಳ್ಳಿ ಆಫೀಸರ್. ತಗೊಳ್ಳಿ ಅತ್ತೆ. ಮಾವ. ಶೌರ್ಯ ಇರು. ನಿನ್ ಗ್ಲಾಸನ್ನ ಶೌರ್ಯಂಗ್ ಕೊಡು. ಕೊಡು. ಅಮ್ಮ, ಶೌರ್ಯನ್ ಗ್ಲಾಸಲ್ಲಿ ಇರೋದನ್ನ ನೀನ್ ಕೊಡಿ. ಅಂದ್ರೆ ಅನುಮಾನಿಸ್ತಿದ್ದೀರಾ? ನಿನ್ನ ನಂಬಿರೋರು ಯಾರು? ಅಂದ್ರೆ ನಾನಿನ್ನೂ ಬೆರ್ಸಿದ್ದೀನಿ ಅಂತನಾ? ಬೆರ್ಸಿಲ್ಲ ಅಂದ್ರೆ ಕುಡಿ. ನೋಡಿದ್ರ ಆಫೀಸರ್? ನೋಡ್ತಾನೆ ಇದನವನು. ನೀನೀಗ ತಪ್ಪಿಸ್ಕೊಳ್ದೆ ಬಾಯಿ ಮುಚ್ಕೊಂಡು ಕುಡಿ. ನಿನ್ನ ಮುಖ ನೋಡಿದ್ರೇನೆ ಅರ್ಥ ಆಗ್ತಿದೆ. ಕೊಡಿ ಆಫೀಸರ್. ಸಾಕಾತೆ? ಮತ್ತೆ ಇಷ್ಟೊಂದು ಅನುಮಾನ ಒಳ್ಳೇದಲ್ಲ. ಸಾಕು ಬಿಡು. ನೀನ್ ಕುಡಿ ಶೌರ್ಯ.